ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಅರ್ಲಿ ಮಾರ್ನಿಂಗ್ ಇವತ್ತು 6:30ಗೆ ನನ್ನ ಮಾರ್ನಿಂಗ್ ಶುರು ಆಗಿದೆ. ಸೊ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಫೀಸಿಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಅಫ್ಕೋರ್ಸ್ ಈಗಿನ ದಿನಗಳಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗ್ತಾಯಿದೆ. ವೆದರ್ ತುಂಬ ಡಿಫ್ರೆನ್ಸ್ ಇರೋದ್ರಿಂದ ಫೇಸ್ಗೆ ಮಾಯ್ಶ್ಚರೈಸರ್ ಹಾಕಲೇಬೇಕು ಕಂಪಲ್ಸರಿ. ಇಲ್ಲ ಅಂತಂದರೆ ಫೇಸ್ ತುಂಬಾ ಹಾಳಾಗುತ್ತೆ. ಸೊ ಆ್ಯಸ್ ಯೂಶ್ವಲ್ ನಾನು ರೆಡಿ ಆಗ್ತಿದ್ದಂಗೆ ಈಗ ನಮ್ಮ ರೂಟೀನ್ ತುಂಬಾ ಚೇಂಜ್ ಆಗಿದೆ. ವೈ ಬಿಕಾಸ್ ಫಸ್ಟ್ ಆದರೆ ಜಸ್ಟ್ ನಮ್ಮ ಕೆಲಸ ಮಾತ್ರ ಇರ್ತಿತ್ತು, ಅಂದರೆ ಬೆಳಿಗ್ಗೆ ಎದ್ದೋಳು ರೆಡಿಯಾಗೋ ಆಫೀಸ್ಗೆ ಹೋಗೋ ಅಷ್ಟೇ ನಮ್ಮ ರೂಟೀನ್ ಇತ್ತು. ಈಗ ನನ್ನ ಮಗಳನ್ನೂ ಕೂಡ ಸ್ಕೂಲ್ಗೆ ಹಾಕಿರೋದ್ರಿಂದ ಅವಳದು ಫುಲ್ ಟೈಮ್ ಟೇಬಲ್ ಚೇಂಜ್ ಆಗಿದೆ ರೂಟೀನು. ಹೇಗೆ ಅಂತಂದರೆ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಅವಳಿಗೆ ಫಸ್ಟೆಲ್ಲ ಮಾರ್ನಿಂಗ್ ಅವಳು ಎದ್ದೊಳ್ತಿದ್ದೆ 8:30 ಎದ್ದೊಳ್ತಾ ಇದ್ಲು. ಬಟ್ ಇವಾಗ 7 o'clock ಎಲ್ಲ ಎದ್ದು ರೆಡಿಯಾಗಿ ವ್ಯಾನ್ ಬರೋ ಅಷ್ಟರಲ್ಲಿ ಅವಳು ಟಿಫನ್ ಕೂಡ ಮುಗ್ದಿರಬೇಕು. ಸೊ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಮಕ್ಕಳಿಗೆ ಇವಾಗಷ್ಟೇ ಪ್ರಪಂಚ ಏನು ಹೇಗೆ ಅಂತ ನೋಡ್ತಾ ಇರ್ತಾರೆ. ಅಷ್ಟು ಬೇಗ ಸ್ಕೂಲು ಅದು ಇದು ಅಂತ ಬಂದಾಗ ಅಫ್ಕೋರ್ಸ್ ಅವ್ರಿಗೆ ನಾವು ಹೇಳ್ಕೊಡ್ಲೇಬೇಕಾಗುತ್ತೆ, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಟೈಮ್ನ, ನಾವು ಹೇಗೆ ಅಡ್ಜಸ್ಟ್ ಆಗಬೇಕು ಅಂತ ಅಂದ್ಬಿಟ್ಟು. ಬಟ್ ಎಜುಕೇಷನ್ ಅಂತ ಬಂದರೆ ಅಫ್ಕೋರ್ಸ್ ನಾವು ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಬೆಳಿಗ್ಗೆ ಬೇಗ ಎಬ್ಬಿಸಿ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಅಷ್ಟೊಂದು ಅವಳು ಹ್ಯಾಪಿಯಾಗಿರಲಿಲ್ಲ, ಯಾಕಂದರೆ ನಿದ್ದೆ ಆಗಿರಲಿಲ್ಲ. ಹಾಗಾಗಿ ಸೊ ತುಂಬ ಡಲ್ಲಾಗಿಯೇ ಇದ್ಲು. ಬಟ್ ಸ್ಕೂಲ್ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದು ಇದು ಮಾತಾಡಿ ಅವಳನ್ನ ಪ್ಯಾಂಪರಿಂಗ್ ಮಾಡಿ ರೆಡಿ ಮಾಡಿ ಕೂರಿಸಿದ್ದೀನಿ. ಸೊ ಅಫ್ಕೋರ್ಸ್ ಆಫೀಸ್ ಅಂದಮೇಲೆ ಗ್ರೂಮಿಂಗ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಹಾಗಾಗಿ ಕಂಪಲ್ಸರಿ ಐರನ್ ಬೇಕೇ ಬೇಕಾಗುತ್ತೆ ನನ್ನ ಹಸ್ಬೆಂಡ್ಗೆ. ಸೊ ಶರ್ಟ್ನ ಐರನ್ ಮಾಡೋಣ ಅಂತ ಅಂದ್ಬಿಟ್ಟು ಐರನ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮದು ಕೆಲವೊಂದು ಕೆಲಸಗಳಿರುತ್ತೆ, ಅದನ್ನು ನಾನು ಆದಷ್ಟು ಬೇಗ ಮಾರ್ನಿಂಗೇ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ಟಿಫನ್ ಮನೇಲಿ ಮಾಡ್ಕೋತೀನಿ, ಇಲ್ಲ ಕೆಲವೊಂದು ಸತಿ ಆಫೀಸಲ್ಲಾಗುತ್ತೆ, ಸ್ಕಿಪ್ ಮಾಡ್ತಾ ಇರ್ತೀನಿ. ಡಿಪೆಂಡ್ಸ್ ಅಪಾನ್ ಟೈಮ್. ನಾನು ಬೇಗ ಆದರೆ ಬೇಗ, ಇಲ್ಲ ಅಂದರೆ ಲೇಟು. ಸೊ ಅವ್ರ ಪಪ್ಪನೂ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡ್ತಾಯಿದ್ರು, ಯಾಕೆ ಏನಾಯಿತು ಮಗಳೇ, ಏನಾಯಿತು ಇಷ್ಟು ಸಪ್ಪಗಿದೆ, ಯಾಕೆ ಏನು ಗೊತ್ತಾ, ಮಕ್ಕಳು ಬೆಳಿಗ್ಗೆ ಎದ್ದಿದ ತಕ್ಷಣ ನಗ್ನಗ್ತಾ ಇದ್ದರೆ ನಮಗೆ ಖುಷಿ ಇರುತ್ತೆ. ಅವರು ಸಪ್ಪಗಾಗ್ಬಿಟ್ರೆ ನಮಗೆ ಡೇ ಫುಲ್ಲು ಹಾಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅವಳನ್ನು ಕೂಡ ಚೇರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಜೊತೆಗೆ ಅವಳು ಸ್ನ್ಯಾಕ್ಸ್ ಬಾಕ್ಸ್ ಮಾತ್ರ ತೊಗೊಂಡು ಹೋಗೋದು. ಲಂಚಿಗೆ ಮನೆಗೆ ಬರ್ತಾಳೆ. ಬ್ರೇಕ್ಫಾಸ್ಟ್ ಮನೇಲಿ ಬೆಳೆಯೋದು ಸರಿಯಾಗಿ ತಿನ್ನಲ್ಲ. ಸೊ ನಾನೇನು ಮಾಡ್ತೀನಿ, ಹಾಲು ಕೊಟ್ಬಿಡ್ತೀನಿ. ಸೊ ಹಾಲು ಕುಡಿಯೋದ್ರಿಂದ ಒಂದು 45 minutes ಟಿಫನ್ಗೆ ಬ್ರೇಕ್ ಇರುತ್ತೆ. ಆಮೇಲೆ ಟಿಫನ್ ತಿನ್ಕೊಂಡು ಸ್ಕೂಲಿಗೆ ಹೊರಡ್ತಾಳೆ. ನಾವು ಕೂಡ ಟಿಫನ್ ಆಫೀಸಲ್ಲಿ ಮಾಡ್ಕೊಳ್ಳೋದ್ರಿಂದ ಲೇಟ್ ಆಗುತ್ತೆ ಅಂತೇಳಿ ಹೋಗ್ತಾನೆ ಹಾಲು ಕುಡ್ಕೊಂಡು ಹೊರಟ್ಬಿಡ್ತೀವಿ. ಸೊ ದೇವ್ರ ದೀಪ ಹಚ್ಬೇಕಾಗಿದ್ದು, ದೀಪ ಹಚ್ಬೇಕುವಾಗ ಮಾತಾಡಬಾರ್ದು ಅಂತಾರೆ. ಬಟ್ ಇಲ್ಲೇನಾಗಿದೆ ಅಂದರೆ ನಮ್ಮ ಮನೆಯವ್ರನ್ನೇ ಪೂಜೆ ಮಾಡುವಾಗ ಊದುಬತ್ತಿ ಇರ್ತಾರೆ, ಅದನ್ನು ನಮ್ಮದಿರೋದು ವುಡನ್ ಸ್ಟ್ಯಾಂಡು. ಸೊ ವುಡ್ ಮೇಲೆ ಇಟ್ಬಿಟ್ಟಿದ್ದಾರೆ. ಅದೇನಾಗುತ್ತೆ, ಸುಟ್ಟೋಗ್ಬಿಡುತ್ತೆ ಅಲ್ವಾ. ಸೊ ಆ ಥರ ಏನಕ್ಕೆ ಮಾಡಿದ್ದೀರಾ ಅಂತ ಕಾನ್ವರ್ಸೇಷನ್ ಆಗ್ತಾಯಿತ್ತು. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಪ್ರತಿಯೊಂದು ಕೆಲಸನೂ ಮುಗಿಸಿ ಹಾಲು ಕೊಟ್ಟು ಅವ್ರಿಗೂ ಕೂಡ ನಂತರ ನನ್ನ ಮಗಳು ಹ್ಯಾಪಿ ಆದಳು. ಅದನ್ನು ನೋಡಿಕೊಂಡು ಅವಳನ್ನ ಸ್ಕೂಲ್ ವ್ಯಾನಿಗೆ ಡ್ರಾಪ್ ಮಾಡಿಬಿಟ್ಟು ನನ್ನ ಮಗಳನ್ನ ಡ್ರಾಪ್ ಮಾಡಿ ನಾವು ಆಫೀಸಿಗೆ ಹೊರಟ್ವಿ. ಇಷ್ಟ ಆಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ.